ನನ್ನ ಚಾನಲ್ ಹುಡುಕಿ ನೋಡಿದ್ರೆ ಹೇಳು. ನಮಗೆ ಲೋನ್ ಆಗಿದ್ದು ತಡ ಆಗಿಲ್ಲ. ನಮಗೂ ಹಚ್ಚೋ ಎಣ್ಣೆ ಸೇರಿಸಿ ಅವಳಿಗೆ ಹಚ್ಬಿಟ್ಟಿದ್ದಾರೆ, ಅದಕ್ಕೆ ಅವಳಿಗೆ ಜಾಸ್ತಿ ಉದ್ದ ಕೂದಲಿದೆ. ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ಫ್ರೈಡೇ ವ್ಲಾಗ್ ಆಗಿದೆ. ಇವತ್ತು ನಾನು ಒಂದು ವಿಶೇಷವಾಗಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕೆ ಇವತ್ತು ಅಲ್ಲಿ ಹಬ್ಬ ಇದೆ, ಅಂದರೆ ಕರ್ಗ ಇದೆ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ನಾನು ಹೋದ್ಮೇಲೆ ನಮ್ಮ ಅಕ್ಕ ಅವರೆಲ್ಲ ಸಿಗ್ತಾರೆ. ಹಿರಿಯೂರಲ್ಲಿ ಅಂತ ಅಂದ್ಬಿಟ್ಟು ನಾಷ್ಟಕ್ಕೆ ನಿಲ್ಲಿಸಿದ್ದಾರೆ. ಸೊ ನಾನು ನಾಷ್ಟ ಏನೂ ಮಾಡಿಲ್ಲ, ಅಲ್ಲಿ ಹೋಗಿ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ನಾನು ಬೆಂಗಳೂರಿಗೆ ರೀಚ್ ಆಗಿದ್ದೀನಿ. ಹಾಗೆ ಕೆಂಗೇರಿಗೆ ಹೋಗಬೇಕು. ಕೆಂಗೇರಿಗೆ ನಮ್ಮ ಅಕ್ಕ ಕಾಯ್ತಿದ್ದಾಳೆ, ಎರಡನೇ ಅಕ್ಕ. ಸೊ ಅವಳನ್ನ ಹೋಗಿ ಮೀಟ್ ಮಾಡಿ ಹಾಗೆ ಬಸ್ ಹತ್ತಿದ್ದೀನಿ, ಚನ್ನಪಟ್ಟಣದ ಬಸ್ಸು. ನೋಡಿ ನಮ್ಮ ಅಕ್ಕ ಇಲ್ಲೇ ಇದ್ದಾಳೆ, ಮಾತಾಡ್ಸೋಣ ಅವಳನ್ನು. ನಾನು ಮತ್ತು ಆಂಟಿನೂ ಸಿಕ್ಕಿದ್ರು. ಇವಾಗ ಚನ್ನಪಟ್ಟಣದ ಬಸ್ ಹತ್ತಿದ್ದೀವಿ. ಹಾಗೆ ರಾಮನಗರ ರೀಚ್ ಆಗ್ತಿದ್ದಂಗೆ ನನ್ನ ಮೊದಲನೇ ಅಕ್ಕನೂ ಬಂದಳು. ಸೊ ನನಗೋಸ್ಕರ ದೋಸೆ ತಂದಿದ್ದಾಳೆ ಅವಳು. ಗಂಟೆ ಆಗಿಬಿಟ್ಟಿತ್ತು ಟೈಮು. ನಾನು ಬೇರೆ ಅಲ್ಲೆಲ್ಲೂ ನಾಷ್ಟ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಟೈಮು ಕರೆಕ್ಟಾಗಿ ನಮ್ಮ ಅಕ್ಕ ದೋಸೆ ತಂದಿದ್ದಾಳೆ. ನಾಷ್ಟ ಎಲ್ಲ ಮಾಡಿಕೊಂಡು ಇಲ್ಲೇ ಇನ್ನೊಂದು ಸ್ವಲ್ಪ ದೂರದಲ್ಲೇ ಇನ್ನೇನು ಚನ್ನಪಟ್ಟಣ. ಈಗ ನಾವು ಚನ್ನಪಟ್ಟಣಕ್ಕೆ ಬಂದಿದ್ದೀವಿ, ಹೋಗ್ಬೇಕಾಗ ಈಗ ಇವಳು ಅಲ್ಲಿ ಪರಿಚಯ ಮಾಡ್ತೀನಿ ಕೆಳಗಡೆ ಹೋದ್ಮೇಲೆ. ಓಯ್ 2 ತಗೊಳ್ಳ ತೆಂಗಿನಕಾಯಿ ಕೊಡಿ, ಒಂದು ಕೊಡಿ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲೆಲ್ಲ ಇಳ್ಕೊಂಡ್ರಿ. ಹಾಗೆ ಅಲ್ಲಿ ಹೂವು ಪೂಜೆ ಸಾಮಾನೆಲ್ಲ ತೊಗೋಬೇಕಿತ್ತು. ಪೂಜೆ ಸಾಮಾನೆಲ್ಲ ತೊಗೊಂಡು ಮತ್ತೆ ನಾವು ಲಗೇಜ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇದೆ ಚನ್ನಪಟ್ಟಣ, ನಾನು ಹುಟ್ಟಿ ಬೆಳೆದಿರೋ ಅಂಥ ಊರು. ಹಾಗೆ ತಡೆದು ನಮ್ಮೂರ ದಾರಿ ಇಲ್ಲೇ ಸಿಗುತ್ತೆ. ಒಂದು ನಿಮಿಷ. ಹಾಂ ನೋಡಿ, ಹಿಂಗೆ ಹೋದರೆ ನಮ್ಮೂರ ದಾರಿ ಸಿಗುತ್ತೆ, ನಮ್ಮೂರಿಗೆ ಹೋಗ್ಬೋದು. ಹಾಗೆ ನಾನು ಊರಿಗೆ ಹೋಗಿಲ್ಲ, ದೇವಸ್ಥಾನಕ್ಕಲ್ವ ಹೋಗಬೇಕು. ಸೊ ದೇವಸ್ಥಾನಕ್ಕೆ ಹೋಗೋಣ, ಆದರೆ ಟೈಮ್ ಸಿಕ್ಕಿದ್ರೆ ಊರಿಗೆ ಹೋಗೋಣ ಅಂದ್ಕೊಂಡು ನಮ್ಗೆ ಟೈಮು ನೋಡಬೇಕು. ಈಗಲೇ ನೋಡಿ ಆಗಲೇ 1:30 ಆಗಿಬಿಟ್ಟಿದೆ. ಹಾಗೆ ನಮ್ಮ ಅಕ್ಕ ಎಲ್ಲ ಹೂವೆಲ್ಲ ತೊಗೊಂಡ್ರು, ಹೂವೆಲ್ಲ ಮುಟ್ಟಿಸ್ಕೊಂಡು. ಹಾಗೆ ನಮ್ಮ ಅಕ್ಕ ನನಗೋಸ್ಕರ ಏನೋ ಗಿಫ್ಟ್ ತಂದಿದ್ದಾಳೆ ಅಂತೆ, ತೋರಿಸ್ತಾ ಇದ್ದಾಳೆ. ನಂದು ಕೆಲಸನೇ ಇದಾಗ್ಬಿಟ್ಟಿದೆ ಅಂತ ಇವಾಗ ಏನು ಮಾಡೋಕ್ಕಾಗಲ್ಲ. ನನ್ನ ಆ್ಯಕ್ಚುಲಿ ನನಗೋಸ್ಕರ ನಮ್ಮ ಅಕ್ಕ ಗಿಫ್ಟ್ ತಂದಿದ್ದಾಳೆ. ಅಯ್ಯೋ ಆಯಿತು, ಮುಡಿಸ್ತಿಸ್ತೀನಿ. ಏನೋ ಗಿಫ್ಟ್ ತಂದವಳೆ, ಹಿಡ್ಕೊ ಪ್ಲೇ ಮಾಡೋಣ. ನಮ್ಮ ಅಕ್ಕ ಒಂದು ಸೆಟ್ಟನ್ನು ಆರ್ಡ್ರ್ ಮಾಡ್ಕೊಂಡಿದ್ಲಂತೆ, ಅವಳು ಇವಾಗ ಹಾಕೊಂಡು ಬಂದಿದ್ದಾಳೆ. ನಾನು ತೋರಿಸ್ತೀನಿ ಅದು ಸೆಟ್ಟು, ಅದನ್ನು ಹಾಕೋ ಬಂದಿದ್ದಾಳಲ್ವ. ಸೊ ಅದು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನನಗೊಂದು ಮಾಡಿದ್ದಾಳೆ, ನಮ್ಮ ಅಕ್ಕಂಗೂ ಮಾಡಿದ್ದಾಳಂತೆ. ನಮ್ಮ ಅಕ್ಕಂಗೆ ತೊಗೊಬರೋದು ಮರೆತುಬಿಟ್ಟಿದ್ದಾಳೆ, ನನಗಷ್ಟೇ ತೊಗೊಬಂದ್ಲು. ತುಂಬಾ ಚೆನ್ನಾಗಿತ್ತು, ಡಿಸೈನ್ ಅಂತ ಸಖತ್ ಇಷ್ಟ ಆಯಿತು. ಅವಳು ಹಾಕೊಂಡಾಗೆ ನನಗೆ ಅನಿಸಿತ್ತು ಎಷ್ಟು ಚೆನ್ನಾಗಿರೋದು ಆರ್ಡ್ರ್ ಮಾಡ್ಕೊಂಡಿದ್ದಾಳಲ್ಲ ಅಂತ ಅಂದ್ಬಿಟ್ಟು. ನನಗೂ ಸೇಮ್ ಅದೇ ಥರ ಆರ್ಡ್ರ್ ಮಾಡಿದ್ದಾಳೆ. ಥ್ಯಾಂಕ್ ಯು. ಅರ್ಧ ದಾರಿಗೆ ಬಂದಿದ್ವಿ, ಇನ್ನೂ ಅರ್ಧ ದಾರಿ ಇದೆ, ಹೋಗ್ತಾನೆ ಇದ್ದೀವಿ. ತುಂಬ ದೂರ ಇದೆ. ಸೊ ಚನ್ನಪಟ್ಟಣದಿಂದ ಈ ಊರೊಳಗಡೆ ಗೌಡ್ಗೆರೆ ಅಂತಾರಲ್ಲ, ಸೊ ಗೌಡ್ಗೆರೆ ಇನ್ನೂ ಮುಂದೆ ಹೋಗಬೇಕು. ಆದರೆ ನಾವು ಗೌಡ್ಗೆರೆ ಅಷ್ಟೇನಲ್ಲ, ಸ್ವಲ್ಪ ಹಿಂದೆನೇ. ನಾನು ಟೈಮ್ ಇದ್ದರೆ ಅಲ್ಲಿ ಹೋಗೋಣ ಅಂದ್ಕೊಂಡ್ರಿ. ನಾವು ರೀಚ್ ಆಗಿರೋದೇ 2:30 ಆಗಿಬಿಡ್ತು. ಮತ್ತು ನಾವು ಅಲ್ಲಿ ದೇವಸ್ಥಾನದ ಹತ್ರ ಹೋಗೋ ಅಷ್ಟೊತ್ತಿಗೆ. ಅದಕ್ಕೇ ನೆಕ್ಸ್ಟ್ ಟೈಮ್ ಬಂದಾಗ ಗೌಡ್ಗೆರೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ವಾಪಸ್ ಬಂದ್ರಿ. ನೆಕ್ಸ್ಟ್ ಟೈಮ್ ಪ್ರತಿ ಸತಿ ಹೋಗ್ತಿದ್ರಿ. ಬೆಂಗಳೂರಲ್ಲೇ ಇದ್ದರೆ ಹೋಗಿ ಬಂದ್ಬಿಡ್ಬೋದು. ಬೆಂಗಳೂರಲ್ಲಿ ಇಲ್ಲ ಅಲ್ಲ, ನಾನು ದಾವಣಗೆರೆಯಿಂದ ಮತ್ತೆ ದಾವಣಗೆರೆಗೆ ಹೋಗಬೇಕು. ಮಕ್ಕಳನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಈಗ ಹೋಗಬೇಕು. ಹಂಗೆ ಹಿಡ್ದಿತ್ತು ಕಣೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಫ್ರೈಡೇ ವ್ಲಾಗ್ ಆಗಿದೆ. ಇವತ್ತು ನಾವು ವಿಶೇಷವಾಗಿರೋ ಒಂದು ಜಾಗಕ್ಕೆ ಬಂದಿದ್ದೀವಿ. ತುಂಬಾ ಖುಷಿಯಾಗುತ್ತೆ ಇಲ್ಲಿ ಬರೋದಕ್ಕೆ. ನೋಡಿ ಬನ್ನಿ, ನಿಮಗೂ ತೋರಿಸ್ತೀನಿ ಯಾವ ಜಾಗ. ಇಲ್ಲೇ ಇರೋದು. ನಮ್ಮ ಅಕ್ಕನ ಪರಿಚಯ ಮಾಡಿಕೊಡ್ತೀನಿ. ಇವಳ ಹೆಸರು ಶಾಲಿನಿ, ಎರಡನೇ ಅಕ್ಕ. ಹಾಯ್.
ಶಾಂಭವಿ, ಇವಳು ಶಾಂಭವಿ ಅಂತ ನನ್ನ ಮೊದಲನೇಕ, ಸೇಮ್ ನಂತರನೇ ಇದ್ದಾರೆ. ಆಂಟಿ ಹಾಯ್ ಮಾಡಿ ಆಂಟಿ. ಹಾಯ್. ನಮ್ಮ ಶಾಲಿನಿ ಅವ್ರ ಮನೆ ಪಕ್ಕದಲ್ಲಿರೋರು ಇವರು. ಇದೇ ನೋಡಿ ದೇವಸ್ಥಾನ. ನಾನು ನಂಬಿರೋವಂಥ ದೇವರು ಇದು. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದು ಎಲ್ಲ ಕೆಲಸ ಆಲ್ಮೋಸ್ಟ್ ಆಗಿದೆ. ನಾನು ಈ ದೇವಸ್ಥಾನಕ್ಕೆ ಬಂದಾಗಿಂದ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಜವಾಗ್ಲೂ ಒಂದೊಂದು ಸತಿ ನನಗೆ ಪವಾಡನ ಅಂತ ಅನಿಸುತ್ತೆ. ಸೊ ಆ ಥರ ಒಂದು ಚೇಂಜಸ್ ಆಗಿದೆ ನಮ್ಮ ಲೈಫಲ್ಲಿ ಈ ದೇವಸ್ಥಾನಕ್ಕೆ ಹೋದಾಗ. ಸೊ ಪರ್ಸ್ನಲಿ ತುಂಬಾ ಅಟ್ಯಾಚ್ಮೆಂಟ್ ಇದೆ ನನಗೆ ಈ ದೇವರಿಗೆ. ಬೆಳಗ್ಗೆನೇ ಕರ್ಗ ಆಗ್ಬಿಟ್ಟಿದ್ಯಂತೆ, ಅದಕ್ಕೆ ಇವಾಗ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಬಂದ್ರಲ್ಲ, ಅಲ್ಲಿ ಪೂಜೆ ಮಾಡಿಸಿದ್ರಿ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಅಲ್ಲಿ ಪೂಜೆ ಮಾಡಿಸಿ. ನನಗೆ ಇಲ್ಲಿ ಬಂದಾಗಿಂದ ನಿಜವಾಗ್ಲೂ ಒಳ್ಳೆಯದಾಗಿದೆ. ಇವಳು ನೋಡಿ ಹೆಂಗೆ ನಡ್ಕೊ ಬರ್ತಾಳೆ. ಆಂಟಿ ಶಾಲಿನಿ ಹಿಂದೆ ನಡ್ಕೊ ಬರ್ತಿದ್ದಾರೆ. ನಾವು ಸುಮಾರು ಸತಿ ಬಂದಿದ್ದೀವಿ, ಆದರೆ ಇವಳು ಮಾತ್ರ ಇದೆ ಫಸ್ಟ್ ಟೈಮು. ಆಂಟಿನೂ ಫಸ್ಟ್ ಟೈಮು. ಶಾಂಭವಿನೂ ನನ್ನ ಜೊತೆ ತುಂಬ ಸತಿ ಬಂದಿದ್ದಾಳೆ. ಅವಳಿಗೆ ನನ್ನ ಜೊತೆ ನೀನು ಬಂದಿದ್ದೀಯ ನೋಡಿ, ಈ ಟೈಮಲ್ಲಿ ಕಾಮಿಡಿ ಮಾಡ್ತಾಳೆ. ದೇವಸ್ಥಾನನ ನಡೆಸ್ತಿರೋರು ಇವರೇನೆ. ಸೊ ನಾನು ಇವ್ರನ್ನ ಪರ್ಮಿಷನ್ ಕೇಳ್ಕೊಂಡೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಹೇಳಿದ ತಕ್ಷಣ ಪಾಪ ಹ್ಞೂ ಹಾಕೋ, ನಿಮ್ಮ ಇಷ್ಟ ಹಾಕೊಡಿ ಅಂತ ಅಂದರು ಅವರು. ತುಂಬಾ ಖುಷಿ ಆಗುತ್ತೆ. ಸೊ ಇವ್ರ ಜೊತೆ ಮಾತಾಡ್ತಿದ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಕಷ್ಟ ಎಲ್ಲ ಹೋಗ್ಬಿಡುತ್ತೆ ಅನ್ನೋಷ್ಟು ಒಂಥರ ಪಾಸಿಟಿವ್ ಆಗಿ ಇವರು ಮಾತಾಡ್ತಾರೆ, ಹಾಗೆ ಧೈರ್ಯನೂ ತುಂಬ್ತಾರೆ. ಇದು ಲಕ್ಷ್ಮೀ ದೇವಸ್ಥಾನ ನೋಡಿ. ಇಲ್ಲಿ ಕೆಳಗಡೆ ಇರೋದು ಪಟ್ಲದಮ್ಮ, ಮೇಲ್ಗಡೆ ಇರೋದು ಲಕ್ಷ್ಮೀ ದೇವಸ್ಥಾನ. ಇವರಿಬ್ಬರು ಅಕ್ಕ ತಂಗಿರಂತೆ, ನಮಗೂ ಗೊತ್ತಿರಲಿಲ್ಲ. ಸೊ ಅಕ್ಕ ತಂಗಿ ದೇವಸ್ಥಾನಕ್ಕೆ ಅಕ್ಕ ತಂಗಿರು ಬಂದಿದ್ದೀವಿ. ಪೂಜೆ ಮಾಡ್ತಿದ್ದಾರೆ, ಆರತಿ ಬೆಳಗ್ತಿದ್ದಾರೆ. ತುಂಬಾ ಖುಷಿ. ಒಳಗಡೆ ಹೋದರೆ ಕಳೆದೋಗ್ಬೇಕು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ. ದೇವರೇ ಎದ್ದು ಬಂದಂಗಿದೆ. ಭಕ್ತಿ ಅಂತೂ ಉಕ್ಕಿ ಬರುತ್ತೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಈ ಅಲಂಕಾರ ಎಲ್ಲ ನೋಡಿದ್ರೆ. ದೇವಸ್ಥಾನಕ್ಕೆ ಅಂದರೆ ನಾನು ಕೆಳಗಡೆ ಒಂದು ಮುಂಚೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಆ ದೇವಸ್ಥಾನಕ್ಕೆ ನಾನು 1.5 ವರ್ಷದಿಂದ ಬರ್ತಿದ್ದೀನಿ. ಹಾಗೆ ನಾನು ಈ ದೇವಸ್ಥಾನಕ್ಕೆ ನಾನು 6 ತಿಂಗಳಿಂದ ಅಷ್ಟೇ ಬರ್ತಿರೋದು. ಸೊ 3-4 ಸತಿ ಬಂದಿದ್ದೀನಿ. ಬಂದಾಗೂ ನಾನು ಶಾಂಭವಿ ಜೊತೆನೇ ಬಂದಿದ್ದು. ತುಂಬಾ ಒಂಥರ ಈ ದೇವಸ್ಥಾನಕ್ಕೆ ಬಂದಾಗಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ. ಇತ್ತೀಚೆಗೆ ಅಂತೂ ತುಂಬ ಗ್ಯಾಪ್ ಆಗಿಬಿಡ್ತು. ಹುಡುಗರು ಎಕ್ಸಾಮು, ಟೆಸ್ಟು ಅಂತ ಎಲ್ಲ ಹೋಗೇ ಇರಲಿಲ್ಲ. ಸೊ ಇವಾಗ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ರಿ. ಅಪ್ಪ ಫೋನ್ ಮಾಡಿ ಕರೆದಿದ್ರು, ಹಬ್ಬ ಇದೆ ಬನ್ನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಹೋಗಿದ್ರಿ. ಪಾಪ ಅಪ್ಪ ಪ್ರತಿ ವರ್ಷ ಹಬ್ಬ ಆದಾಗೂ ಕರೀತಾರೆ. ಇದು 2ನೇ ವರ್ಷ. ಹೋದ ವರ್ಷ ಹೋಗೋಕ್ಕಾಗಿರಲಿಲ್ಲ ಹಬ್ಬಕ್ಕೆ. ಈ ವರ್ಷ ಬರೋ ಹಾಗಾಯಿತು. ಹಾಗೆ ಊಟಕ್ಕೆ ಕೂತಿದ್ದೀವಿ. ಊಟಕ್ಕೆ ಅವರೆಕಾಳು ಗೊಜ್ಜು, ಮುದ್ದೆ, ಅನ್ನ, ನುಗ್ಗೆಕಾಯಿ ಬೇಳೆ ಸಾರು, ಹಾಗೆ ಗಸಗಸ ಪಾಯಸ, ಬೂಂದಿ ಕೊಟ್ಟಿದ್ರು. ಊಟ ಅಂತೂ ಸಕ್ಕತ್ತಾಗಿತ್ತು, ತುಂಬ ಟೇಸ್ಟಿ ಆಗಿತ್ತು. ಇನ್ನೊಂದು ಸ್ವಲ್ಪ ಹಾಕಪ್ಪ. ಹಾಯ್ ಮಾಡು, ಹಾಯ್. ನೋಡಿ ನಮ್ಮ ಕಡೆ ಇದೆ ಊಟ. ಸ್ವಲ್ಪ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಈಗ ಕೆಳಗಡೆ ಪಟ್ಲದಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನಾನು ದೀಪಾವಳಿಗಂತೂ ಈ ಕಡೆ ಬರೋದಿಲ್ಲ. ದೀಪಾವಳಿಲಿ ನಮ್ಮೂರಲ್ಲಿ ಅವರೆಕಾಳು ಸಾರು ಮಾಡ್ತಾರೆ. ಇಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಊರು ನೆನಪಾಯಿತು, ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಯಿತು. ಶಾಲಿನಿ ಎಲ್ಲಿದೆಯೇ? ಏನು ಅನಿಸ್ತೆ? ಫಸ್ಟ್ ಟೈಮ್ ದೇವಸ್ಥಾನ ತುಂಬ ಪೀಸ್ಫುಲ್ಲಾಗಿ ಬರ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹೆಸ್ರು ಹೇಳು. ಹೆಸ್ರು ಹೇಳಿ. ಬಿಡೋದು ಕಟ್ ಮಾಡಿ ಬಸ್ಸು. ತುಂಬ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಬಂದಂದರೆ. ಜಾತ್ರೆಗೆ ಫಸ್ಟ್ ಟೈಮ್ ನಾವು ಬರ್ತಿರೋದು. ಇವಳಿಗೆ ಹೆಂಗೆ ಅನ್ನಿಸ್ತು ಕೇಳೋಣ. ಇವಳು ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ಬಂದಾಗೆ ಊಟ ಮಾಡ್ತಾಳು ಇವಳು. ಹೇಳು. ಏನು ತುಂಬ ಚೆನ್ನಾಗಿ ಅನ್ನಿಸ್ತು. ಪೀಸ್ಫುಲ್ಲಾಗಿ ಹೋಗ್ತಾ ಇದ್ದೀನಿ ಮನೆಗೆ. ಊಟ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಬಂದು ಹೊಸ ಜನಗಳನ್ನ ನೋಡಿದೆ, ಹಳ್ಳಿ ಜನಗಳನ್ನ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ತುಂಬ ಒಳ್ಳೇದು, ಕೆಲವ್ರಿಗೆಲ್ಲ ತುಂಬ ಒಳ್ಳೇದಾಗಿದೆ. ನಾನು ಇದು ಫಸ್ಟ್ ಟೈಮ್ ಬಂದಿರೋದು. ನನ್ನ ತಂಗಿಯಿಂದ ನಾನು ಬಂದಿದ್ದೀನಿ. ನೋಡೋಣ. ನಾನು ಆ್ಯಕ್ಚುಲಿ ನಮ್ಮ ಅಕ್ಕಯಿಂದ ನಾನು ಬಂದಿರೋದು, ಶಾಂಭವಿಯಿಂದ. ನಾ ಬಂದು 6 ತಿಂಗಳಲ್ಲೇ ಅಲ್ವಾ ನಾವು ಸೈಟ್ ತೊಗೊಂಡಿದ್ದು. ಹಾಂ, ನಾವು ಬಂದು 6 ತಿಂಗಳು ಅಷ್ಟೇ ನೋಡಿ. ನಾವು ಹೆಂಗಿದ್ರಿ ಅಂತ ಅಂದರೆ, ನಾವು ಕನಸು ಹಿಡ್ಕೊ, ನಾನು ಮಾತಾಡ್ತೀನಿ. ಕನಸು ಹೆಂಗೆ ಅಂತಂದರೆ, ನಮಗೆ ಏನು ತೊಗೊಳಕ್ಕಾಗ್ತಿರ್ಲಿಲ್ಲ ಆ ಟೈಮಲ್ಲಿ. ಆ ಕಡೆ ತೋರಿಸ್ತಿದ್ದೆ, ಈ ಕಡೆ ಏನು ತೊಗೊಳಕ್ಕಾಗ್ತಿರ್ಲಿಲ್ಲ ಆ ಟೈಮಲ್ಲಿ. ಅಂಥದ್ರಲ್ಲಿ ನಮಗೆ ಲೋನ್ ಆಗಿದ್ದು ತಡ ಆಗಿಲ್ಲ, ಆಮೇಲೆ ಸೈಟ್ ತೊಗೊಂಡಿದ್ದು ತಡ ಆಗಿಲ್ಲ, ಸೈಟ್ ನೋಡಿದ್ದು ತಡ ಆಗಿಲ್ಲ. ಅಷ್ಟು ಬೇಗ ಕ್ವಿಕ್ಕಾಗಿ ಆಯಿತು. ಹಾಗೆ ನಮ್ಮ ಜೊತೆ ಸೇರ್ಕೊಂಡು ನಮ್ಮ ಭಾವನೂ ಕೂಡ ಸೈಟ್ ತೊಗೊಂಡ್ರು. ಫುಲ್ ಹ್ಯಾಪಿ. ಹಿಂಗೆ ಪಕ್ಕ ಇರೋದು ಸೈಟು. ನಿಮ್ಗೊಂದ್ಸತಿ ನಾನು ಊರಿಗೆ ಹೋದಾಗ ತೋರಿಸ್ತೀನಿ ಯಾವ ಥರ ಅಂತ. ನೀವು ಒಂದ್ಸತಿ ಇದು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತ. ನನಗಂತೂ ತುಂಬ ಒಳ್ಳೆಯದಾಗಿದೆ. ಅಫ್ಕೋರ್ಸ್ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ. ನಮ್ಮ ಅಕ್ಕ ಎಕ್ಸ್ಪೀರಿಯನ್ಸ್ ಹೇಳಿದ್ಲಲ್ವ ಇಲ್ಲಿಗೆ ಬಂದಿದ್ದು. ಈಗ ಆಂಟಿ ಕೇಳೋಣ. ಆಂಟಿ ಹೇಳಿ ಆಂಟಿ, ಹೆಂಗೆ? ನಾವು ಈ ಲಕ್ಷ್ಮೀ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಅದೇ ನಮ್ಮ ಇವಾಗ ಶಾಲಿನಿ, ನಂದಿನಿ ಅಂತಲೇ ಹೇಳಿ. ನಂದಿನಿ ಸಿಸ್ಟರ್ ಇದ್ದಾರಲ್ಲ, ಅವ್ರ ಪಕ್ಕದ ಮನೆಯಲ್ಲಿರೋದು. ಅವ್ರ ಜೊತೆ ಬಂದಿದ್ದು. ನಂಗೆ ತುಂಬ ಖುಷಿ ಆಯ್ತು. ಯಾಕೆಂದರೆ ಹಳ್ಳಿ ವಾತಾವರಣ ಎಲ್ಲ ನಾವು ನೋಡೋದೇ ಇಲ್ಲ, ಬೆಂಗಳೂರಲ್ಲೇ ಇರ್ತೀವಲ್ವ. ತುಂಬ ಖುಷಿ ಆಯಿತು. ಅದರಲ್ಲೂ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿದ್ವಿ, ಫಸ್ಟ್ ಟೈಮ್ ಬಂದಿರೋದು. ಮತ್ತು ಊಟನೂ ಅಷ್ಟೇ ಚೆನ್ನಾಗಿತ್ತು. ಪೀಸ್ಫುಲ್, ತುಂಬ ಪೀಸ್ಫುಲ್ ಆಯಿತು. ಅಷ್ಟೇ. ಊಟ ಹೆಂಗಿತ್ತು ಆಂಟಿ? ನಮ್ಮ ಕಡೆ ಸೈಡ್ ಊಟ ಅವರೆಕಾಳು ಸಾಂಬಾರು. ಅಂದರೆ ಈ ಥರ ಅವರೆಕಾಳು ಸಾಂಬಾರು ನಾವು ತಿಂದಿರಲಿಲ್ಲ. ನಾವು ಚಿಕ್ಕ ಹುಡುಗಿ ಇರಬೇಕಾದ್ರೆ ಈ ಥರ ಊಟ ಮಾಡಿದ್ದು. ಇದು 2ನೇ ಸಾರಿ ಇಷ್ಟು ವರ್ಷಗಳ ನಂತರ ನಾನು ಈ ಥರ ಊಟ ಮಾಡಿರೋದು. ನಮ್ಮ ಕಡೆ ಆಂಟಿ ಚನ್ನಪಟ್ಟಣದಲ್ಲಿ ಮತ್ತು ಕನಕಪುರದಲ್ಲಿ ದೀಪಾವಳಿ ಹಬ್ಬ ಆದಾಗ ಬೆಳಿಗ್ಗೆಗೆ ಊಟ ಅವರೆಕಾಳು ಸಾಂಬಾರು, ಮುದ್ದೆ. ಏನು ಶಾಲಿನಿ? ಸಕ್ಕತ್ತಾಗಿರುತ್ತೆ ಊಟ. ನಾನಂತೂ ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ಅಂತಂದರೆ ಹೋಗೋಕ್ಕೆ ಆಗೋದಿಲ್ಲ. ಶಾಲಿನಿ ನನ್ನ ಮದುವೆ ಆದಾಗಿಂದ ಬಂದಿಲ್ಲಲ್ಲ ದೀಪಾವಳಿ ಹಬ್ಬಕ್ಕೆ. ನನ್ನ ಮದುವೆ ಆದಾಗಿಂದ ನಾನು ನಮ್ಮೂರಿಗೆ ಹಬ್ಬಕ್ಕೆ ಬರಲಿಲ್ಲ, ನಾನು ದೀಪಾವಳಿ ಹಬ್ಬಕ್ಕೆ. ಈ ಸತಿ ನೋಡಬೇಕು. 10 ವರ್ಷ ಆಯಿತು ಬಂದೇ ಇಲ್ಲ. 10 ವರ್ಷ ಹಬ್ಬ ಅಂದರೆ ನಮ್ಮ ಕಡೆ ಕೊಪ್ಪಳ ಸೈಡಲ್ಲಿ ದೀಪಾವಳಿ ಹಬ್ಬ ಲಕ್ಷ್ಮೀನ ಕೂರಿಸಿ ಹಬ್ಬ ಮಾಡಿಬಿಡ್ತಾರೆ. ಆ ಹಬ್ಬಕ್ಕೆ ನಾವು ಹೋಗಲೇಬೇಕು, ದೀಪಾವಳಿ ಹಬ್ಬಕ್ಕೆ. ಅದಕ್ಕೆ ಅಲ್ಲಿ ಹೋಗಿ ಚೆನ್ನಾಗಿ ಮಾಡ್ತೀವಿ. ಇಡೀ ಫ್ಯಾಮಿಲಿ ಪೂರ್ತಿ ಮಾಡ್ತೀವಿ, ತುಂಬ ಚೆನ್ನಾಗಿ ಮಾಡ್ತೀವಿ. ಅದನ್ನು ನಿಮ್ಗೆ ತೋರಿಸ್ತೀವಿ. ಶಮ, ನೀನು ಹೇಳು. ನಮ್ಮ ಅಕ್ಕ ಹೆಂಗೆ ಅನಿಸ್ತು ಶಂಭವಿ? ಆಯಿತು, ಹೇಳು. ನಮ್ಮ ಅಕ್ಕ ನಾಚ್ಕೋತವಳೆ. ಹೋಗಿ ನೀನು ಇದನ್ನೆಲ್ಲ ಹಾಕಿದ್ರೇ ಎಂಟರ್ಟೈನ್ಮೆಂಟ್ ಅಲ್ವಾ? ಹೇಳಿ. ಕರೆಕ್ಟ್ ಆಂಟಿ? ಇಂಥವೆಲ್ಲ ಹಾಕಿದ್ರೇ ಎಂಟರ್ಟೈನ್ಮೆಂಟು. ಅವ್ರು ನೋಡ್ತಾರೆ, ಮತ್ತು ನನ್ನ ಚಾನಲ್ ಹುಡುಕಿ ನೋಡ್ತಾರೆ. ಹೇಳು. ಹೋಗಿ ಓಕೆ, ಆಯಿತು. ಸೀರಿಯಸ್ ಫ್ರೆಂಡ್ಸ್. ದೇವ್ರು ಬಂದು ಪ್ರೆಗ್ನೆಂಟ್ ಅನ್ಸುತ್ತಲ್ಲ? ಹೂ ಕಣೆ. ಹೌದಾ? ಈಗ ಗಿಣ್ಣಾಳು ಸಿಗುತ್ತಾ ಕೇಳಬೇಕಿತ್ತು. ಕೊಡಲ್ಲ ಸಾಮಾನ್ಯವಾಗಿ. ಅದು ಇನ್ನೊಂದ್ಸಲಿ ಕರು ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಎಷ್ಟು ಕಾಮಿಡಿ ಮಾಡ್ತಾಳೆ. ಕಾಮಿಡಿ ಎಷ್ಟು ಅಂದರೆ ನಮ್ಮ ಅಕ್ಕ ದೊಡ್ಡ
ಇದೇ ದೇವಸ್ಥಾನ ಪುಟ್ಟದು, ಅದೇನೋ ಅಂತಾರಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಇವಳು ಬಾಯಿ ಬಿಡ್ಕೊಂಡು ಇಲ್ಲಿಂದ ಅಂತೆ, ಇಲ್ಲಿ ಹೋಲಾಗಿದೆ ಅಲ್ಲ, ಇಲ್ಲೇನೋ ಹಾವು ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಅಕ್ಕ ಹೇಳ್ತಾ ಇರ್ತಾಳ್ರಿ. ಎಲ್ಲ ಶಾಲೆ ತಿರುಗು ನೀನು. ನೋಡಿ 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 ಇವಳು ಕೂದಲು ನಮ್ಮಮ್ಮ ನಮಗೂ ಹಚ್ಚೋ ಎಣ್ಣೆ ಸೇರಿಸಿ ಅವಳಿಗೆ ಹಚ್ಬಿಟ್ಟಿದ್ದಾರೆ. ಅದಕ್ಕೆ ಅವಳಿಗೆ ಜಾಸ್ತಿ ಉದ್ದ ಕೂದಲಿದೆ. ಅವರಮ್ಮ ಇರೋ ಬರೋ ಎಣ್ಣೆಲ್ಲ ಅವ್ರಿಗೆ ಹಚ್ಚೋರೆ ಅನ್ಸುತ್ತೆ. ಸುಸ್ತಾಗಿ ನೀರು ಕುಡ್ಕೊಂಡು ಕೂತಿದ್ದಾಳೆ ಆಂಟಿ. ಇವ್ರು ನೋಡಿ ನಮ್ಮ ಮಕ್ಕಳ ಜೊತೆ ಮಾತಾಡ್ತಿದ್ದಾರೆ. ಸುಸ್ತಾಗಿರೋದಕ್ಕೆ ಒಂದು ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಜ್ಯೂಸ್ ಕುಟ್ಕೊಂಡು ನಾನು ದಾವಣಗೆರೆ, ಇವಳು ಕೊಣನ್ಕುಂಟ, ಅವಳು ಕಾಣಿಸಿದ್ದೇನೆ ರಾಮನಗರಕ್ಕೆ ಹೋಗಬೇಕು. ಅವರು ಒಟ್ಟಿಗೆ, ಇವರು ಮತ್ತು ಇವಳು ಒಟ್ಟಿಗೆ ಹೋಗ್ತಾರೆ. ನಂದೇ ಬಂದಿರೋದು ದಾವಣಗೆರೆ ಹೋಗಬೇಕು. ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ ಊರಲ್ಲಿ, ನಮ್ಮೂರಲ್ಲಿ. ಬರ್ತಾ ಇಲ್ಲ ಅವರು. ಬುಂದಿ ಕೊಟ್ಟು ಕಳಿಸಿದ್ದಾರೆ. ಅನ್ನ ಹಂಚ್ಕೋತಾ ಇದ್ದೀವಿ ಇಲ್ಲ ಏನಪ್ಪ ಸರಿ ತಂಬಿಟ್ಟು ಇದೆ ನೋಡಿ. ತಂಬಿಟ್ಟು ನಮ್ಮ ಕಡೆ ಹಿಂಗೆ ಮಾಡೋದು. ಚಿಕ್ಕಪ್ಪ ಸಿಕ್ಕಿದ್ದಾರೆ ಎಲ್ಲ ಹೋಟ್ಲಲ್ಲಿ. ಹಾಯ್ ಮಾಡಿ ಅಂಕಲ್. ಏನಾದರೂ ಹೇಳಿ. ನೀವು ನಾಳೆ ನೋಡಿ ಅಂಕಲ್ ಯೂಟ್ಯೂಬ್ ಚಾನಲ್ ಬಿಡ್ತಾರೆ. ನಿನಗೆ ಯಜಮಾನನಿಗೆ ಕೆಲಸ ಕೊಟ್ಟಿಲ್ಲ. ಇದೇ ಕೆಲಸ ಕೊಟ್ಟರು ನನಗೆ. ಒಂದು ಮೊದಲು ನೋಡಿದೆ ಅಷ್ಟೇ. ಇವತ್ತಿನ ವ್ಲಾಗು ನಮ್ಮ ಅಕ್ಕ ಅವ್ರ ಜೊತೆ ನನ್ನ ವ್ಲಾಗ್ ಈ ಥರ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.